ತಮಿಳುನಾಡಿಗೆ ನೀರು ಬಿಡುಗಡೆ ವಿಚಾರಕ್ಕೆ ಸಿಡಬ್ಲ್ಯೂಆರ್ಸಿ ಆದೇಶದ ಹಿನ್ನೆಲೆ ಇತ್ತಲ್ಲ, ಕೆಲವೇ ಕ್ಷಣಗಳಲ್ಲಿ ನವದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ತುರ್ತು ಸಭೆ ನಡೀತಾ ಇದೆ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರ ಇದು. ಸೊ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲ್ಮನವಿ ಇತ್ತು. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಆದೇಶ ಇತ್ತು. ಇವತ್ತು ರಾಜ್ಯದ ಪಾಲಿಗೆ ಈ ಎಲ್ಲ ಸಭೆಗಳಾದ ಮೇಲೆ ಸಿಹಿಯಾದಂಥ ಸುದ್ದಿ ಸಿಗುತ್ತಾ, ಕಹಿಯಾದಂಥ ಸುದ್ದಿ ಸಿಗುತ್ತಾ, ಅಥವಾ ಇವತ್ತಿನ ಬರಗಾಲದ ಮಟ್ಟಿಗೆ ಹೇಳಬೇಕು ಅಂದರೆ ಇದು ಬರ ಸಿಡಿಲಾಗ್ಬಿಡುತ್ತಾ? ಬರವೇ ನಮ್ಮನ್ನು ಹುರಿದು ಮುಕ್ತಾ ಇದೆ ಕರ್ನಾಟಕವನ್ನು. ಇದು ಸಾಲದು ಅಂಥೇಳಿ ಈ ಆದೇಶ ಕೊಟ್ಟುಬಿಟ್ರೆ ಅದು ಸಿಡಿಲೇ ಆಗಿಬಿಡುತ್ತಾ? ಬರ ಸಿಡಿಲಾಗುತ್ತಾ? ಇದು ಬರದ ಸಿಡಿಲ. ಇದು ಈಗ ಬರನೇ ಕೊಡ್ತಿರುವಂಥ ಹೊಡೆತ ಸಾಲದು ಅಂಥೇಳಿ ಇನ್ನೂ ಎಕ್ಸ್ಟ್ರಾ ಹೊಡೆತ ನೀವು ತಿನ್ನಿ ಅಂತೇನಾದರೂ ತೀರ್ಮಾನ ಆಗಿಬಿಡುತ್ತಾ? ಇಲ್ಲಿ ಮಧ್ಯಾಹ್ನ 2:30 ಸಿಡಬ್ಲ್ಯೂಎಂಎ ಹೈ ವೋಲ್ಟೇಜ್ ಸಭೆ ಇದೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಒಪ್ಪುತ್ತಾ ಕರ್ನಾಟಕ? ನೀರು ಬಿಡಲೇಬೇಕು ಅಂತ ಈ ಸಮಿತಿಗಳ ಆದೇಶವನ್ನು ಮಾಡ್ತಾರಾ ಅಥವಾ ತಿರಸ್ಕಾರ ಮಾಡ್ತಾರಾ? ಪ್ರಬಲವಾದಂಥ ವಾದಕ್ಕೆ ಸೂಚನೆ ಕೊಟ್ಟಿರೋದು CM DK ಶಿವಕುಮಾರ್. ವಾದ ಸ್ಟ್ರಾಂಗ್ ಆಗಿರಲಿ ನಮ್ಮ ಕಡೆಯಿಂದ, ನೀರಿನ ಪರಿಸ್ಥಿತಿ ಚೆನ್ನಾಗಿ ವಿವರಿಸಿ, ಅವರಿಗೆ ನೀರು ಬಿಡೋಕ್ಕಾಗಲ್ಲ ಅಂತ ತುಂಬ ಗಟ್ಟಿಯಾಗಿ ಹೇಳಿ ಅಂಥೇಳಿ DK ಶಿವಕುಮಾರ್ ಅವರ ಒಂದು ಆದೇಶ ಇದೆ. ಆದರೆ ಏನು ಮಾಡ್ತಾರೆ? ನಮ್ಮ ವಾದವನ್ನು ಇವರು ಕೇಳ್ತಾರಾ ಕೇಳಲ್ವಾ? ವೆಯ್ಟ್ ಮಾಡಬೇಕು.